ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಇತ್ತೀಚೆಗಷ್ಟೇ ನೆಲಸಮಗೊಳಿಸಲಾಗಿತ್ತು. ಇದಾಗ್ತಾ ಇದ್ದ ಹಾಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಅಭಿಮಾನಿಗಳು ಹಾಗೆಯೇ ಚಿತ್ರರಂಗದ ಅನೇಕ ಮಂದಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕಿಚ್ಚ ಸುದೀಪ್ ಅವರು ಯಾವುದೇ ರೀತಿಯ ಹೋರಾಟಕ್ಕೂ ಕೂಡ ತಾವು ರೆಡಿ, ಕೋರ್ಟ್ಗೆ ಬರುವುದಕ್ಕೂ ಕೂಡ ರೆಡಿ ಅಂತ ಹೇಳಿ ಪೋಸ್ಟ್ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಭಿಮಾನಿಗಳ ಪರವಾಗಿ ನಿಂತುಕೊಂಡಿದ್ರು. ಇದೀಗ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕಿಚ್ಚ ಸುದೀಪ್ ಅವರು ವಿಷ್ಣುವರ್ಧನ್ ಅವರಿಗಾಗಿ ಸುಮಾರು ಅರ್ಧ ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ. ಕೆಂಗೇರಿ ಬಳಿಯೇ ಇರುವ ಒಂದು ಜಾಗದಲ್ಲಿ ವಿಷ್ಣುವರ್ಧನ್ ರವರ ದರ್ಶನ ಕೇಂದ್ರ ಮಾಡುತ್ತಿದ್ದಾರೆ. ಇಲ್ಲಿ 25 ಅಡಿ ಎತ್ತರದ ವಿಷ್ಣುವರ್ಧನ್ ರವರ ಪುತ್ಥಳಿ ಇರಲಿದೆ ಅಂತ ಹೇಳಿ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಸುದೀಪ್ ಅವರು ಖರೀದಿ ಮಾಡಿದ ಜಾಗದಲ್ಲೇ ವಿಷ್ಣುವರ್ಧನ್ ರವರ ದರ್ಶನ ಕೇಂದ್ರ ನಿರ್ಮಾಣ ಆಗುತ್ತೆ. ಆದರೆ ಅದನ್ನ ವಿಷ್ಣು ಪುಣ್ಯ ಭೂಮಿಗೆ ಸಮ ಅಂತ ಹೇಳೋದಿಲ್ಲ, ಮೈಸೂರಿನಲ್ಲಿರುವ ಸ್ಮಾರಕ ಇದು ಅಂತಲೂ ಹೇಳೋದಿಲ್ಲ. ಆದರೆ ಇದು ಪ್ರವಾಸಿ ಕೇಂದ್ರವಾಗಿರುತ್ತೆ, ದರ್ಶನಕ್ಕೆ ವ್ಯವಸ್ಥೆ ಕೂಡ ಇರಲಿದೆ ಅಂತ ವೀರಕಪುತ್ರ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ರವರ ಅಪ್ಪಟ ಅಭಿಮಾನಿ. ಅಷ್ಟು ಮಾತ್ರವಲ್ಲ, ಸುದೀಪ್ ಮತ್ತು ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ ಒಂದೇ ತಿಂಗಳಲ್ಲಿ ಬರುತ್ತೆ. ಸೆಪ್ಟೆಂಬರ್ 18ರಂದು ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ, ಸೆಪ್ಟೆಂಬರ್ 2ರಂದು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಹಾಗಾಗಿ ಸೆಪ್ಟೆಂಬರ್ 2ರಂದು ವಿಷ್ಣುವರ್ಧನ್ ರವರ ದರ್ಶನ ಕೇಂದ್ರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾಹಿತಿಯನ್ನ ಕೊಡಲಿದ್ದಾರೆ ಅಂತ ವೀರಕಪುತ್ರ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಸುದೀಪ್ ಅವರು ಖರೀದಿ ಮಾಡಿರುವಂತಹ ಅರ್ಧ ಎಕರೆ ಜಾಗದಲ್ಲಿ ವಿಷ್ಣುವರ್ಧನ್ ರವರ ಸ್ಮಾರಕಕ್ಕೆ ಅಡಿಗಲ್ಲನ್ನ ಹಾಕಲಾಗುತ್ತೆ ಅಂತ ತಿಳಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಈ ಅಭಿಮಾನಕ್ಕೆ ಮತ್ತು ವಿಷ್ಣುವರ್ಧನ್ ರವರ ಮೇಲಿನ ಗೌರವಕ್ಕೆ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಮತ್ತು ಕಿಚ್ಚನ ಅಭಿಮಾನಿಗಳು ಸೇರಿದಂತೆ ಕನ್ನಡ ಚಿತ್ರರಂಗದ ಮಂದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಂಡಂತಹ ದೊಡ್ಡ ವ್ಯಕ್ತಿ ಅಂತ ಹೇಳಿ ಹಾಡಿ ಕೊಂಡಾಡ್ತಿದ್ದಾರೆ.